ಹಲೋ, ನಮಸ್ಕಾರ ಸ್ನೇಹಿತರೆ, ಫ್ರೆಂಡ್ಸ್, ಮೈ ಡಿಯರ್ ಸರ್ಕಲ್. ನಾವಿಂದು ಬೆಂಗಳೂರು ಈರೋಡ್ ರಾಮೇಶ್ವರಂ ಟ್ರಿಪ್ ಹೊರಟಿದ್ದೇವೆ. ಬ್ಯಾಂಗ್ಳೂರು ಮತ್ತು ಹೊಸೂರು ಚೆನ್ನೈ ಹೈವೇ ಉಂಟಲ್ಲ, ಅದೇ ರೋಡ್ ಇದು. ಮತ್ತು ನಮಗೆ ಈ ರೋಡಲ್ಲಿ ನಮ್ಮ ಕಮ್ಯುನಿಟಿ ಮೀಟಿಂಗ್ ಒಂದುಂಟು. ಮೀಟಿಂಗ್ ಬಂದು ಒಂದು ಕಂಪ್ಲೀಟ್ ದಿನ ಇರುತ್ತೆ. ಸೊ ಆ ಮೀಟಿಂಗ್ ಮುಗಿಸ್ಕೊಂಡು ನೈಟ್ ರಾಮೇಶ್ವರಂ ಕಡೆ ಹೊರಟು ರಾಮೇಶ್ವರಮಲ್ಲಿ ದೇವರ ದರ್ಶನ ಮಾಡಿಕೊಂಡು ವಾಪಸ್ ಬರೋ ಥರ ಪ್ಲ್ಯಾನ್ ಹೊರಟಿದ್ದೇವೆ. ಇದೀಗ ಪ್ರಯಾಣ ಸಾಗ್ತಾ ಇದೆ ನಮ್ಮದು ಹೊಸ ರೋಡಲ್ಲಿ. ಜೊತೆಗೆ ನನ್ನ ಆತ್ಮೀಯ ಸಹೋದರ ಮತ್ತು ಫ್ರೆಂಡ್ ಕ್ಯಾಪ್ಟನ್ ರಮೇಶ್ ಇದ್ದಾರೆ. ಸೊ ಜಾಲಿಯಾಗಿ ಹೊರಟಿದ್ದೀವಿ ಬೆಂಗಳೂರಿಂದ. ನೋಡೋಣ ಹೇಗೆ ಪ್ರಯಾಣ ಸಾಗುತ್ತೆ ಅಂತ. ಇಲ್ಲಿ ನನ್ನ ಸ್ನೇಹಿತರು ಮಿಸ್ಟರ್ ಸರವಣನ್ ಫ್ರಮ್ ಧರ್ಮಪುರಿ. ಅವರೇ ಧರ್ಮಪುರಿಯಲ್ಲಿ ಇಂಪಾ ಆರ್ಗನೈಸೇಷನ್ ಒಂದು ಮಟ್ಟಕ್ಕೆ ತಿಳಿಸಿದ್ದಾರೆ. ಮತ್ತು ಈರೋಡ್ MLA ಅವರು. ಈರೋಡಲ್ಲಿ 4-5 MLA ಇದ್ದಾರೆ. ಅದರಲ್ಲಿ ಒಬ್ಬರು ಒನ್ ಆಫ್ ದಿ MLA ನಮ್ಮ ಕಮ್ಯುನಿಟಿ ಮೀಟಿಗೆ ಬಂದಿದ್ದರು. ಮತ್ತು ತುಂಬ ಆತ್ಮೀಯವಾಗಿ ನಮ್ಮನ್ನು ಬರಮಾಡಿಕೊಂಡು ಸಕ್ಸಸ್ಫುಲ್ ಮೀಟಿಂಗ್ ನಡೆಸ್ಕೊಟ್ರು. ಇವರೇ ಚೀಫ್ ಗೆಸ್ಟ್ ಆಗಿದ್ದರು. ಮತ್ತು ನಮ್ಮ ಅಯ್ಯ ನೀವು ಕಾಣ್ಬೋದು ಬಲಭಾಗದಲ್ಲಿ ಅಥವಾ ಸೆಂಟ್ರಲ್ಲಿ, ಅವರೇ ಇದಕ್ಕೆ ಅಧ್ಯಕ್ಷತೆ ವಹಿಸಿದ್ರು. ನಮ್ಮ ಅಯ್ಯನೇ ಫೌಂಡರ್ ಇಂಟರ್ನ್ಯಾಷನಲ್ ಮೊದಲಿಯಾರ್ ಮತ್ತು ಪಿಳ್ಳೆಮಾರ್ ಅಸೋಸಿಯೇಷನ್ ಗ್ಲೋಬಲ್, ಇದಕ್ಕೆ ಅವರೇ ಫೌಂಡ್ರು. ಕ್ಯಾಪ್ಟನ್ ಬಂದುಬಿಟ್ಟು ಇಂಟರ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟ್ರು. ನೋಡಿ, ಅವರು ಇವಾಗ ಸ್ಟೇಜಲ್ಲಿ ಮಾತಾಡ್ತಾ ಇದ್ದಾರೆ. ಅದಾದ ನಂತರ ನನ್ನ ಸ್ಪೀಚ್ ಬರುತ್ತೆ. ಇವಾಗ ಅಯ್ಯ ಮಾತಾಡ್ತಾ ಇದ್ದಾರೆ. ಅಯ್ಯ ಬಂದುಬಿಟ್ಟು ವೆಬ್ ಪೋರ್ಟಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಂಪಾ ಎಲ್ಲಿ ಬೇಕಾದ್ರೂ ಜಗತ್ತಿನ ಮೂಲೆಯಲ್ಲಿ ಕನೆಕ್ಟ್ ಮಾಡೋವಂಥ ವಿಚಾರ ಮಾಡ್ತಾ ಇದ್ದಾರೆ. ಅದಾದ ನಂತರ ನಾನು ಕರ್ನಾಟಕದಲ್ಲಿ ಇಂಪಾ ಏನು ಮಾಡ್ತಾಯಿದೆ ಅಂತ ಒಂದು ಕಿರಿಯ ವಾರ್ತೆ ಕೊಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಕ್ಲೋಸ್ ಡಿಸ್ಕಷನ್ ವಿತ್ ಚೆನ್ನೈ ಆ್ಯಂಡ್ ತಿರುಪೂರ್ ಟೀಮ್, ತಿರುಪೂರ್ ಸುರೇಶ್ ಮತ್ತು ಚೆನ್ನೈ ಸರವಣನ್. ನಂತರ ರಾತ್ರಿ ಪ್ರಯಾಣ ಶುರುವಾಗುತ್ತೆ ನಮ್ಮದು. ನಮ್ಮ ಪ್ರಯಾಣ ಆ್ಯಕ್ಚುಲಿ ಬೆಳಗ್ಗೆ 5 ಗಂಟೆಗೆ ಸ್ಫಟಿಕಲಿಂಗ ರಾಮೇಶ್ವರದಲ್ಲಿ ನೋಡೋಣ ಅಂತ ಹೊರಟಿದ್ವಿ. ಸಮಯದ ಕೊರತೆ ಮತ್ತು ಲಾಂಗ್ ಜರ್ನಿ ಒಂದು ಮಟ್ಟಿಗೆ ಟೈರ್ಡ್ನೆಸ್ ಇದ್ದಿದ್ದರಿಂದ ಅವಾಯ್ಡ್ ಮಾಡಿ ರಾಮನಾಥಪುರಂ ಡಿಸ್ಟ್ರಿಕ್ಟಲ್ಲಿ ಉತ್ತರ ಕೋಸಂ ಮಂಗೈ ಅಂತ ದೇವಸ್ಥಾನ ಇದೆ. ಅದು ಮಂಗೈ ಅಂತ ಇದ್ರೂ ಅಮ್ಮನವರ ದೇವಸ್ಥಾನದ ಹೆಸರು ಹಾಕಿದ್ರು. ನಮ್ಮ ದೇಶದ ಮೊದಲನೇ ಈಶ್ವರನ ದೇವಸ್ಥಾನ ಈ ಜಾಗದಲ್ಲಿ ನೆಲೆಸಿರುತ್ತೆ. ಮಧುರೈ ಡಿಸ್ಟಿಕ್, ಮಧುರೈ ಆದಮೇಲೆ ರಾಮನಾಥಪುರಂ ಬರುತ್ತೆ. ರಾಮನಾಥಪುರಂ ಪರಮಕುಡಿ ಬಂದುಬಿಟ್ಟು ನಮ್ಮ ಕಮಲಾಸನ್ ಹುಟ್ಟಿದ ಊರು, ಸ್ವಂತ ಊರು. ದಾರಿ ಸೆಂಟ್ರಲ್ಲಿ ನಮ್ಮದೇ ಒಬ್ಬ ಇಂಪಾ ಮೆಂಬರಾದ ಅಕ್ಷಯ ಕ್ಯಾಟರರ್ಸ್ ಯುವರಾಜ್ ಅವರ ಹೋಟ್ಲಿಗೆ ಆಕಸ್ಮಿಕವಾಗಿ ಹೋದ್ವಿ. ಅವರು ಅತ್ಯಂತ ಕ್ಲೋಸ್ನೆಸ್ಸಿಂದ ನಮ್ಮನ್ನು ಬರಮಾಡಿಕೊಂಡು ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಕೆಲವೊಂದು ಡಿಶಸ್ನ ಸರ್ವ್ ಮಾಡಿದ್ರು. ನೋಡಿ, ಕೇಳ್ತಿದ್ದೇನೆ, ವೆರೈಟಿಯಾಗಿ ತಂದು ಸರ್ವ್ ಮಾಡ್ತಾಯಿದ್ರು. ತುಂಬ ಸಂತೋಷದಿಂದ ತಿಂತಾಯಿದ್ವಿ. ತಮಿಳ್ನಾಡಲ್ಲಿ ನೈಟಲ್ಲಿ ಊಟ ಸಿಗೋಲ್ಲ. ನಮಗೋಸ್ಕರ ಕರ್ಡ್ ರೈಸ್ ಮಾಡೋಕ್ಕೆ ಹೇಳಿದ್ದೆ. ಕರ್ಡ್ ರೈಸು ಮಾಡಿ ತಂದು ಹಾಕಿದ್ರು. ಸೊ ಅದನ್ನು ಇಟ್ ವಾಸ್ ಅ ಗುಡ್ ಫುಡ್ ಆ್ಯಂಡ್ ಇಟ್ ಮೇಡ್ ಅವರ್ ಡೇ. ಕೆಲವೊಂದು ಆತ್ಮೀಯವಾಗಿ ಊಟ ಏನೇ ಕೊಡಲಿ, ಅದು ಖಾರ ಇದ್ದರೂ ಹುಳಿ ಇದ್ದರೂ ಏನಿದ್ರು ತಿಂತೀವಿ ಅಂತವಲ್ಲ, ಆ ಥರನೇ. ಸೊ ಫುಡ್ ವಾಸ್ ಗುಡ್, ಎಂಜಾಯ್ಡ್ ದ ಡಿಶ್. ಅದಾದ ನಂತರ ಮಧುರೈ ರೀಚ್ ಆದ್ವಿ. ಮಧುರೈ ಹಾಲ್ಟ್ ಆಗಿ ಬೆಳಗ್ಗೆ ರಾಮನಾಥಪುರಂ ಡಿಸ್ಟ್ರಿಕ್ಟ್ ಹೊರಟ್ವಿ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕ್ಯಾಪ್ಟನ್ ಗಾಡಿ ಓಡಿಸ್ತಾ ಇದ್ದಾರೆ, ಮತ್ತು ಸುರೇಶ್ ಮತ್ತು ಸರವಣನ್ ಹಿಂದೆ ಕೂತಿದ್ದಾರೆ. ಅಲ್ಲಿಂದ ಹೊರಟು ನಾವು ಮಧುರೈಯಿಂದ ಹೊರಟು ಮೇ ಬಿ 140 ಕಿಲೋಮೀಟರ್ಸ್ ಅಷ್ಟು ದೂರದಲ್ಲಿ. ರೋಡ್ ತುಂಬ ಚೆನ್ನಾಗಿದೆ. ಹೋಗೋ ದಾರಿಯಲ್ಲಿ ಈ ಬ್ರೇಕ್ಫಾಸ್ಟ್ ಅಂತ ಮಾಡಿದ್ವಿ. ಈ ಒಂದು ದೋಸೆ ಎಷ್ಟು ಹೆವಿ ಇತ್ತಂದರೆ ರಾತ್ರಿ ಆಗೋವರೆಗೂ ಮತ್ತೆ ಹೊಟ್ಟೆ ಹಸಿವೆ ಆಗಿಲ್ಲ.
ನೋಡಿ ಇದೇ ರೈಟ್ ಹೋದರೆ ರಾಮನಾಥ, ಲೆಫ್ಟ್ ಹೋದರೆ ಪರಮಕುಡಿ. ಪರಮಕುಡಿ ಅದಾದ ನಂತರ ಗುಡ್ ಡ್ರೈವ್. ಒಂದು 2 ಅವರಲ್ಲಿ ರೀಚ್ ಆಗಿ ದಾರಿದ್ದಕ್ಕೂ ಲಶ್ಕರಿನ್ ಫೀಲ್ಡ್ಸ್ ಆ ಥರ ಚೆನ್ನಾಗಿ ಹೈವೇ ರೋಡ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಅದಾದ ನಂತರ ಹೋಗಿ ಸೇರೋಷ್ಟಕ್ಕೆ ಮಟ್ಟ ಮಧ್ಯಾಹ್ನ ಬಿಸಿಲು ಅರೌಂಡ್ 38 ಡಿಗ್ರೀಸ್ ಟೆಂಪ್ರೇಚರ್. ಕೆಳಗಡೆ ಕಾಲಿಟ್ಟರೆ ಓಡಬೇಕು ಆ ಮಟ್ಟಕ್ಕೆ ಟೆಂಪ್ರೇಚರ್. ದೇವಸ್ಥಾನಕ್ಕೆ ಹೋಗೋ ಮುಂಚೆ ಚಪ್ಪಲಿ ಹಾಕೋಂಗಿಲ್ಲ. ಸೊ ಇನ್ಎವಿಟಬ್ಲಿ ನನ್ನ ಕಾಲಿಡಬೇಕಾಗಿ ಬಂತು. ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ, ಆಮೇಲೆ ಹೋಗ್ತಾ ಕಾಲು ಅದೇ ಏನಂತಾರೆ ಜಾತ್ರೆಗಳಲ್ಲಿ ಕೆಂಡ ತುಳಿಯೋದು ಅಂತಾರೆ ಆ ಮಟ್ಟಕ್ಕೆ ಹೋಯ್ತು. ಸೊ ಇದೊಂದು ದೇವಸ್ಥಾನ ಸೇತು ವೀರ ಆಂಜನೇಯ ದೇವಸ್ಥಾನ ಅಂತೇಳಿ ಸಮುದ್ರಕ್ಕೆ ಅಂಟ್ಕೊಂಡಿದೆ. ಇದರ ಸ್ಟೆಪ್ಸು ಎಂಟ್ರೆನ್ಸ್ ಕೂಡ ಸಮುದ್ರಕ್ಕೆ, ರೋಡ್ಗಿಲ್ಲ ಎಂಟ್ರೆನ್ಸ್, ಸಮುದ್ರಕ್ಕೆ ಇರೋದು. ಅಲ್ಲೇನು ಈ ಶಾಸ್ತ್ರ ಇದೆಲ್ಲ ಮಾಡ್ತಾರೆ ಜನ. ನೋಡಿ ಇದು ರಾಮೇಶ್ವರಂ, ಸಾರಿ ರಾಮೇಶ್ವರಂ ಸಮುದ್ರ. ನದಿ ನಾಳೆ ಬಂದು ಜಾಯಿನ್ ಆಗಿದೆ. ಈ ಸಮುದ್ರ ಬಂದ್ಬಿಟ್ಟು ಇದೆ, ಇಲ್ಲಿಂದಲೇ ಶುರು ಆಗುತ್ತೆ. ಯಾವುದು ರಾಮ್ ಸೇತು ಕಾಲದಲ್ಲಿ ಶ್ರೀರಾಮ ಸೇನೆ ಕಟ್ಟಲ್ಲ, ಉತ್ತರ ಕೋಶ ಅಲ್ಲಿ ಉತ್ತರ ಕೋಶ ಮಂಗೈ ದೇವಸ್ಥಾನಕ್ಕೆ ಹೊರಟಿದ್ವಿ. ದಾರಿಯಲ್ಲಿ ನಮ್ಮ ಸ್ನೇಹಿತರು ಇದು ಪಗಣಿ ಅಂತ ಹೆಸರು, ಬಟ್ ನೀರ ಉತ್ತರ ಕೋಶದಲ್ಲಿ ಮಂಗೈ ದೇವಸ್ಥಾನ, ಶಿವನ ದೇವಸ್ಥಾನ. ಅದಕ್ಕೆ ಒಂದು ದೊಡ್ಡ ಸ್ಟೋರಿ ಇದೆ. ಅದೇ ಪ್ರಪ್ರಥಮವಾಗಿ ಭಾರತದಲ್ಲಿ ನೆಲೆಸಿದಂಥ ಈಶ್ವರನ ದೇವಸ್ಥಾನ. ಡಿಫ್ರೆಂಟ್ ಆಗಿದೆ. ದಟ್ ತಾಟಿನಂಗು ಫ್ಲೇವರ್ ಸೇಮ್. there should be some medicinal benefit ಇಲ್ಲ. திருநெல்வேலி போயிட்டு காலைல திருநெல்வேலி போயிட்டு நான் நாளைக்கு காலைல கூட வரப்பாங்க, ஒன்றும் பிரச்சனை இல்லை, முடிஞ்சு. ஏன்னா இந்த ரூட்டில் வர ட்ரை பண்ணுறேன், வந்துட்டுனா பிரச்சனை இல்லை. ஓகேவா? ಓಕೆ ಚೆನ್ನಾಗಿದೆ, ಡಿಸ್ಟಿಂಕ್ಟ್ ಆ್ಯಂಡ್ ಡಿಫ್ರೆಂಟ್ ಫ್ಲೇವರ್. ನೋಡೋಣ ಆಮೇಲೆ ಇದು ಎಕ್ಸ್ಪೆರಿಮೆಂಟ್ ಮಾಡೋಣ. ಮಧ್ಯಾಹ್ನ ಆಗ್ತಾ ಇದ್ದಂಗೆ ಹುಳಿ ಬಂದ್ಬಿಡುತ್ತೆ ಅನ್ಸುತ್ತಲ್ಲ. ನೋಡಿ ಸ್ನೇಹಿತರೆ, ಇದೆ ಈಶ್ವರನ ಪ್ರಥಮ ದೇವಸ್ಥಾನ. ಇದು ಅಮ್ಮನವರ ತುಂಬ ಅದ್ಭುತವಾಗಿದೆ. ಹಾಗೆ ಇದಕ್ಕೆ ಅತಿ ದೂರದಲ್ಲಿ, ಸ್ವಲ್ಪ ದೂರದಲ್ಲಿ ವರಾಹಿ ದೇವಸ್ಥಾನ, ವರಾಹಿ ದೇವಸ್ಥಾನ ನೋಡ್ಕೊಂಡ್ಬಂದ್ವಿ. ಭಯಂಕರ ಬಿಸಿಲು, ಕಾಲಿಡೋಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿಲು. ಸೊ ಒಳಗಡೆ ಬಂದ್ಬಿಟ್ಟು ಸೂಪರ್ ಮಾರ್ಕೆಟ್ ಮಾಡಿ ಎಂತ ಫಾರ್ಮೆಟ್.
ಹೊರಗಡೆ ದೇವಸ್ಥಾನದಲ್ಲಿ ಎಲ್ಲ ಆಗಿನ ಕಾಲದಲ್ಲಿ ನಡೆದಂಥ ಸ್ಟೋರಿನ ಡೆಪಿಕ್ಟ್ ತಮ್ಮ ಅದರ ಕಾಮ ದೃಷ್ಟಿಯಿಂದ ನೋಡಿ ಮತ್ತು ಅದು ಒಂದು ದೊಡ್ಡ ಹಿಸ್ಟ್ರಿಯಾಗಿ ಮತ್ತೊಂದು ಪಾರ್ವತಿಯ ಕೋಪಕ್ಕೆ ಒಳಗಾಗ್ತಾರೆ. ಸೊ ಆ ಥರ ಏನೋ ಒಂದು ಇತಿಹಾಸ ಇದೆ ಇಲ್ಲಿ. ಅದಾದ ನಂತರ ಈ ಸಾಲು ಸ್ತಂಭಗಳನ್ನು ನೋಡಿ ತುಂಬ ಚೆನ್ನಾಗಿದೆ. ನೋಡಿ ಮೂಲ ಮೂರ್ತಿ ಫೋಕಸ್ ಆಗಿದೆ ಅನಿಸುತ್ತೆ. ಸೊ ಒಂಥರ ರಮಣೀಯವಾಗಿರುತ್ತೆ. ತಮಿಳುನಾಡು ದೇವಸ್ಥಾನಗಳು ಮಾತ್ರ ಅದ್ಭುತವಾಗಿರುತ್ತೆ. ಅದರಲ್ಲಿ ಆ ಪ್ರಾಚೀನತೆ ಎದ್ದು ಕಾಣುತ್ತೆ ನೋಡಿ. ಅದನ್ನು ಪ್ರೊಟೆಕ್ಟ್ ಮಾಡಿ ಅದ್ರ ಮೇಲೆ ಒಂದು ಗೋಪುರ ಕಟ್ಟಿರ್ತಾರೆ. ಸೆಂಟ್ರಲ್ಲಿ ಒಂದು ಅಟ್ರಾಕ್ಟಿವ್ ಪ್ರತಿದಿನ ನಡೆಯುತ್ತಂಥದ್ದು. ಹಾಗೆ ಮೈ ನವಿರೇಳಿಸೋ ಥರ ಮ್ಯೂಸಿಕ್ಕು. ಶಿವನಿಗೆ ಜಾಗಟೆ ಇದೆಲ್ಲ ಇಷ್ಟ ಅಂಥೇಳಿ ಅಭಿಷೇಕದ ಟೈಮಲ್ಲಿ ಈ ಮ್ಯೂಸಿಕ್ನ ನಡೆಸ್ತಾರೆ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಕೇಳಿಸ್ಕೊಂಡ್ವಿ. ಅದಾದ ನಂತರ ಮರಗದ ಲಿಂಗ ಅಥವಾ ಎಮರಾಲ್ಡ್ ಲಿಂಗದ ಅಭಿಷೇಕವನ್ನು ನೋಡಲಿಕ್ಕೆ ರಿಸರ್ವ್ ಮಾಡ್ತಾರೆ. ನನ್ನ ಎಡಗಡೆ ಇರೋದೆಲ್ಲ ವಿವಿಧವಾದ ದೇವತೆಗಳು. ಅದರಲ್ಲಿ ಶಂಕರಲಿಂಗ, ಮಹಾಲಿಂಗ, ಎಂಥ ಲಿಂಗಗಳು, ಎಲ್ಲ ಲಿಂಗಗಳು ಏಳು ಶಿವ ಏಳು ಶಿವ ಬಾಳಬಂಡಿ ಗೂಡು ಶಿವ, ಹಾಡು ಶಿವ ಹಾಡು ಶಿವ ಸುಪ್ರಭಾತ. ಹೇ ಪ್ರಭಾತ ನಿನಗೆ ಸುಪ್ರಭಾತ. ಶರಣು 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 ಏಳು ಶಿವ ಬಾಳಬಂಡಿ ಗೂಡು ಶಿವ. ಮೊನ್ನೆ ತಾನೇ ಕುಂಭಾಭಿಷೇಕ ಆಗಿ 50 ನಿರ್ಮಲ ಭಾಸಿತ ಶೋಭಿತಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ. ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಆಮೇಲೆ
ಪ್ರೊಟೆಕ್ಟ್ ಮಾಡಿದ್ದಾರೆ, ಇದರಿಂದ ಹಾಕಿ ಪ್ರೊಟೆಕ್ಟ್ ಮಾಡಿದ್ದಾರೆ. ದೇವಸ್ಥಾನದ ಆವರಣದಲ್ಲೇ ಈ ನಾಗಮಂದಿರ ಅಂತ ಸಪರೇಟ್. ಸೊ ಅದು ಲಿಂಗ ಒಂದು ಪ್ಲೇಸಿಂದ ತೆಗೆದು ಪೂಜೆ ಮಾಡಿ ಪರ್ಟಿಕ್ಯುಲರ್ ಟೈಮಲ್ಲಿ ಮತ್ತೆ ವಾಪಸ್ ಅದೇ ಅದು ವಿಶೇಷ. ಮತ್ತು ಇದು ಬಂದ್ಬಿಟ್ಟು ಇದೊಂದು ವಿಶೇಷವಾದ ಕಲ್ಯಾಣಿ, ಅದೇ ಕೊಳಾನೆ ಕಲ್ಯಾಣಿ ಅಂತ ಹೇಳೋದು. ನೋಡಿ, ಕೆಳಗಡೆ ಕಾಲಿಡೋಕ್ಕೆ ಆಗಲ್ಲ, ಆ ಮಟ್ಟಕ್ಕೆ ಟೆಂಪ್ರೇಚರ್ ಇತ್ತು. ಜನ ಅಲ್ಲಿ ಹೆಂಗೆ ದಿನನಿತ್ಯ ಜೀವನ ಬಾಳ್ತಾರೋ ಅರ್ಥ ಆಗಲ್ಲ, ಆ ಮಟ್ಟಕ್ಕೆ ಬಿಸಿ ಇದೆ, ಟೆಂಪ್ರೇಚರ್ ಇದೆ. ಆದರೂ ಜನ ಅಲ್ಲಿ ಯಾರು ಸೋಮಾರಿಗಳಾಗಿಲ್ಲದೆ ಆ್ಯಕ್ಟಿವ್ ಆಗಿ ಬಿಸ್ನೆಸ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಅವರಿಂದ ನಾವು ಕಲಿಬೇಕಾಗಿರೋಂಥ ಪಾಯಿಂಟು. ಆಮೇಲೆ ನೋಡಿ, ಈ ಚಿತ್ರ ಬಂದ್ಬಿಟ್ಟು ಮೇಲ್ಗಡೆ ರೂಫಲ್ಲಿ ಸೀಲಿಂಗಲ್ಲಿ ಬಿಡಿಸಿರೋದು. ಮತ್ತು ಮುಂದುವರೆದು ನೋಡಿ, ಅದೇ ಸೀಲಿಂಗಲ್ಲಿದೆಯಲ್ಲ ಫೋಟೋ ನೋಡೋಕ್ಕೆ ಪಕ್ಕದಲ್ಲಿ ಹೋಗುತ್ತೆ. ಇದು ಮೂಲ ಮೂರ್ತಿ, ಈಶ್ವರನ ಮೂಲ ಮೂರ್ತಿ ಅದು. ಇದು ನೋಡಿ ವರಾಹಿ ಟೆಂಪಲ್ಗೆ ಹೋಗಿದ್ದು. ಅಲ್ಲಿ ವರಾಹ ರೂಪ ದೇವಿ ಕಣ್ಣು ಕಾಣುತ್ತಾ ಇದೆ. ಅದಕ್ಕೆ ಕುಂಕುಮಾರ್ಚನೆ ಇಲ್ಲ, ಬರೀ ಅರಿಶಿನ ಮಾತ್ರ ಅಲ್ಲಿ ಫಾಲೋ ಮಾಡ್ತಾರೆ. ಅರಿಶಿನದಲ್ಲೇ ಎಲ್ಲ ಕ್ಯಾಮ್ರಾ ಅಲೋಡ್ ಇಲ್ಲ. ವರಾಹ ರೂಪದಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ. ನಂತರ ನೋಡಿ, ಅದೇ ದೇವಸ್ಥಾನ ಅಂಗಡಿಯಲ್ಲಿ ಈ ಅರಿಶಿನ ಎಲ್ಲ ಹೆಣ್ಮಕ್ಳು ಅಲ್ಲೇ ಅರಿದು ತಗೊಂಡೋಗಿ ಅರ್ಚನೆ ಮಾಡೋದು ವಿಶೇಷ. ಅದು ಹಿಂದೆ ನೋಡಿ ಕಲ್ಯಾಣ ಇದೆ, ವರಾಹಿ ದೇವಸ್ಥಾನ, ಇದೆಲ್ಲ ಒಂದೇ ಕಡೆ ನೋಡಿ. ಹೆಣ್ಮಕ್ಳು ಹಳದಿ ಕೊಂಬನ್ನು ತೆಗೆದು ಅದರಿಂದ ವೆಟ್ ಟರ್ಮರಿಕ್ ಉಂಡೆ ಮಾಡಿ ತಗೊಂಡು ದೇವಿಗೆ ಅರ್ಚನೆ ಮಾಡ್ತಾರೆ. ಸೊ ಇದೊಂದು ವಿಶೇಷವಾದ ಜಾಗ, ಎಲ್ಲರೂ ವಿಸಿಟ್ ಮಾಡಿ. Give to him and take rest. Entire day you have to rest. Yes, friends, now we are heading to Bangalore via Salem. ಇಲ್ಲಿಗೆ ನಮ್ಮ ದೇವಸ್ಥಾನದ ಎಲ್ಲ ರೀತಿಯ ದರ್ಶನ ಮಾಡಿತ್ತು. ಮತ್ತು ಇವಾಗ ಬೆಂಗಳೂರಡೆಗೆ ಹೋಗ್ತಿದ್ದೇವೆ. ಸೊ ಇಷ್ಟು ನಮ್ಮ ಪ್ರಯಾಣ ಸಾಗುತ್ತೆ ಇವತ್ತು ಬ್ಯಾಂಗ್ಳೂರ್. ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಎದಕ್ಕಾಗ ಬಂದಾನೆ ಆಮೇಲೆ ನನ್ನ ಸ್ನೇಹಿತರು ಓದ್ತಾ ಇದ್ದಾರೆ, ಅವ್ರು ಸುರೇಶ್ ಜಾಸ್ತಿ ಆಮೇಲೆ ಚೆನ್ನೈಯಿಂದ I should say thanks to ISO standard driver for taking me to the beautiful trip. Though I was busy, I could not deny his invitation. Take off ನನಗೆ ಅಚ್ಚುಮೆಚ್ಚಿಲ್ಲದೆ ಡಿವೈನ್ ಫೀಲಿಂಗ್ ಇರುತ್ತೆ. ಸೊ ಆ ಕಾರಣಕ್ಕೆ ನಾನು காலையில் டிஃபனு ஃபுல் மீல்ஸ் மாதிரி சாப்பிட்டோம். கம்மங்கூழ் வாங்கி கொடுக்குறேன்னு சொல்லியிருக்காரு. see this temple. This highway going to Madurai and that's Salem. Madurai சேலத்துக்கு 300 kilometers from here.
பாதி கொடுங்க அதில் பாதி இந்த பாட்டி வெங்காயம் இல்லையா? ரெண்டு கலந்து வேணாம் தனியாக கொடுங்க அப்போ தான் ஃப்ரெண்ட்ஸ் கம்மங்கூடு கேப்பங்கூடு மோர் going to have this traditional sing something இது என்ன கம்பமா கம்பு அதில் ஒன்றும் இல்லை. ட்ரேட்மார்க் ಚಿಕನ್ ಅವ್ರ ರೇಟ್ ಎಷ್ಟಾ தண்ணி பொறுத்தா இல்லை சீ ஃபிஷ்ஷு ஆறு ஏரி ஃபிஷ்ஷு அந்த மாதிரி போதா ஓகே இதில் சீ ஃபிஷ்க்கும் இந்த ஏரி இது லேக் ஃபிஷ்க்கும் ஒன்றும் பெருசாக டிஃப்ரென்ஸ் இல்லையான்றா ಹೌದೌದು ಇಟ್ಸ್ ಬೆಟರ್ ನೀನು ಕೂತ್ಕೊಂಡ್ರೆ ಎಲ್ಲ ಒಂದೊಂದು ದಾರಿಗೆ ಬರುತ್ತೆ ಹಾಂ